ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಸಾಧನೆಯನ್ನು ಜನರಿಗೆ ತಿಳಿಸಬೇಕು. ಕಾಂಗ್ರೆಸ್ ಜನರಿಗೆ ಸುಳ್ಳು ಹೇಳುತ್ತಿದ್ದು ಬಿಜೆಪಿ ಕಾರ್ಯಕರ್ತರು ಜನರಿಗೆ ಸತ್ಯ ತಿಳಿಸುವ ಕಾರ್ಯ ಮಾಡಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಹೇಳಿದರು. ಅವರು ಗ್ರಾಮ ಚಲೋ ಅಭಿಯಾನದ ಅಂಗವಾಗಿ ಪುದು ಮಹಾಶಕ್ತಿ ಕೇಂದ್ರದ ವತಿಯಿಂದ ರಾಮಲ್ಕಟ್ಟೆಯ ಶ್ರೀ ವೈದ್ಯನಾಥ ಸಭಾಂಗಣದಲ್ಲಿ ನಡೆದ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಅದಕ್ಕೋಸ್ಕರ ಒಂದ್ಸಲ ಅವಕಾಶ ಸಿಕ್ಕಿಂದ ಭಾರಿ ಎಡ್ಡೆ ರೀತಿಯಲ್ಲಿ ಕೆಲಸ ಮಾಡ್ಕೊಡು ಅಂತ ಕಾರಣಕ್ಕೋಸ್ಕರ ರೈತ ಬಗ್ಗೆ ಭಾರಿ ಆಲೋಚನೆ ಮಸ್ತ್ ಸಲ ಎನ್ನ ಪುದರ್ ಬರೋ ಒಂದಿತ್ತು ನಾವು ಹಂಚಿ ಹೋಗಿತ್ತು ಅಂಚ ಮಾಡಿದ ಬಾಕ್ದಲ್ಲಿ ಮುಂಚಿನ ನೀವೆಲ್ಲ ಹಾಲುಂದತ್ತೆ ಅಕ್ಕಲೆ ಎಡ್ಡೆ ನೆನಪುಲೆ ಅವಕಾಶ ಎಂಟು ಪೋಯ್ ಸರಿ ಕೊರಿಯರು ಎಂದು ಪಕ್ಕ ಪಿರೋರ ಚುನಾವಣೆ ಪಿರೋರ ಇಂದು ಒಂದು ಅಧಿಕಾರ ಪಾರ್ಟಿ ಬರೋಡು ಬಂದು ನಾನು ನಿರೀಕ್ಷೆ ಮಾಡ್ಕೊಳಲ್ಲ ತಪ್ಪು ನಾನು ಕೇರ್ನಲ್ಲ ತಪ್ಪು ಎಂಗೆ ಅಂಚಿನ ಆಸೆ ಎಲ್ಲ ದಾಲ ದಿವಂತೆ ನಾನು ಎಂಡ ಕೇರ್ನಾಗೆ ಅಂತ ಅಂದಿದ್ದೆ ಹೆಂಗೆ ಪೂರ ಕೊರಿಯಾರು ನನ್ನ ಹಿಂಗೆ ಕೆಲಸ ಮಾತ್ರ ಕೊರಲೆ ಕೆಲಸ ಮಲ್ಪನ ಮಾತ್ರ ಕೊರಲೆ ಬೇತೆ ಹೋಗ್ಲೆ ಹೆಂಗೆ ಕೊರಚಿದ್ದೆ ನಾನು ಭಾರಿ ಮನಪೂರ್ವಕ ಬಂದಿದ್ದೆ ಅದು ಕೆಲಸ ಮಲ್ಪಡ ಮಲ್ಪನ ಕಾರಣಕ್ಕೋಸ್ಕರ ಫಿರ ಜಿಲ್ಲಾಧ್ಯಕ್ಷೆ ಬಂತೆ ಜಿಲ್ಲಾಧ್ಯಕ್ಷದ ಇಂಚಿತ ನಾನು ಮಾತ್ರವಾಗಿ ನಾನು ಸಾಮಾನ್ಯ ಎನ್ನಂಚಿನ ಕಾರ್ಯಕರ್ತಾಗಿ ಅಧ್ಯಕ್ಷ ಕಲ್ಪನ ಮುಖಾಂತರ ಈ ಸಂಘಟನೆದ ಜವಾಬ್ದಾರಿನ ಕೆಲಸ ಮಾಡ್ತಾರೆ ಕೊಡ್ತೇನೆ ನಾನು ನಿಕ್ಲೆ ಮಾತ್ರೆಗಳ ವಿಶ್ವಾಸ ಪನ್ನೊಂದಿಲ್ಲ ನಿಕ್ಲೆ ಇಡೀ ಜಿಲ್ಲೆ ತೀರ್ಮಾನ ಕೆಲವು ಸಲ ನಿಕ್ಲೆ ಮನಸ್ಸಿಗೆ ಹೆಂಚಿನ ತೀರ್ಮಾನ ದೆತ್ತೊಂದೇರು ಕೆಲವು ಸಲ ಅಲ್ಪ ಮುಲ್ಪ ಇಲ್ಲಿ ಅಪಸ್ವರಗಳು ನಿಕ್ಲ ಮನಸ್ಸಿಗೆ ಬದಲುತ್ತಾರೆ ಅಂಡ ಒಂಜಿ ಮಾತ್ರ ಸತ್ಯ ಅತ್ಯಂತ ಪ್ರಾಮಾಣಿಕವಾದ ಸಂಘಟನೆ ಪಣ್ಣ ತೀರ್ಮಾನನೇ ದೆತ್ತೊಂದೆ ಬೊಕ್ಕ ಸಂಘಟನೆ ಇಲ್ಲಿ ಬದಲಾವಣೆ ಯಾವುದು ಸಾಮಾನ್ಯ ಬೆಂತನಕ್ಲೆಗೆ ಕಾರ್ಯಕರ್ತರಿಗೆಲ್ಲ ಇನ್ನು ಇಡೀ ಜಿಲ್ಲೆಗೆ ಟೀಮ್ ಮಾಡ್ತಾನೆ ಅಕ್ಕುಲ ಭಾರಿ ವರ್ಷದಿಂದ ಪಾರ್ಟಿಗೋಸ್ಕರ ಸಂಘಟನೆಗೋಸ್ಕರ ನನಗೂ ಗೊತ್ತಿಚ್ಚಂದೇ ಅಕ್ಕಳು ಕೆಲಸ ಬಂತೀನಿ ಅಕ್ಕುಲೆ ಮಾತರೆಗಳ ಅವಕಾಶ ತಿಕ್ಕೊಡು ನನ್ನ ಆಸೆಡೆ ಬಂದೀನಿ ಉದಾಹರಣೆಗೆ ಈಗಲೇ ಪೂರರೆಗಳ ಎಣ್ಣಿದುಪ್ಪಾರು ಜಗದೀಶ್ ಆಳ್ವೇರಿನ ಅಧ್ಯಕ್ಷರಾಯ ಮಾಡ್ತೀನಿ ಜಗದೀಶ್ ಆಳ್ವೇರಿನ ಇಲ್ಲಿ ತೂತಿನೇ ತಿಂದು ಪಂಪನಕ್ಕೆಲ್ಲ ಕೆಲವು ಸಲ ಒಳ್ಳೆ ಅದೇ ಸತ್ಯ ಅದ ಆರು ತುಯ್ಯರ ದಿಕ್ಕುನ ಜನಲ ಆಗ್ತೀನಿ ಆದರೆ ಸಂಘಟನೆ ನಿರಂತರವಾದ ಕೆಲಸ ಮಾಡ್ತೀನಿ ಅದು ಅಣ್ಣ ಒಂಜಿ ಸತ್ಯ ಎಂಗ್ಳು ಪೂರ ಓಟು ಮುಂತು ನೆಗೆ ತುಂಬ 2028 ತಾಲೂಕು ಪಂಚಾಯತ್ ಓಟು ಮುಂತಿನ ಒಂದು ಪಜಿಲ್ ಅಂಚಿನ ಗ್ರಾಮ ವಿಟ್ಲ ವಿಧಾನಸಭಾ ಅಂಚಿತ್ತಿನ ಜನ ಪದ್ಮನಾಭ ಕೊಟ್ಟಾರಿಲು ನಿಗ್ಲಿ MLA ಆದಿದ್ದಾರೆ ಪದ್ಮನಾಭ ಕೊಟ್ಟಾರ್ಲೆಗೋಸ್ಕರ ರಾತ್ರ ಬಗೆಯಲ್ಲಿ ಬೆಂತನಾರು ಜಗದೀಶ್ ಆಳ್ವೆ ಭಾರಿ ಬಿರಾಟ್ರಿ ಗೊತ್ತಿತ್ತಿನಕ್ಲೆ ಮಾತ್ರ ಗೊತ್ತುಪ್ಪ ಅಂತಂದೆ ಇಂಚಿಪ್ಪೋಗಿ ಬತ್ತಿನಕ್ಲೆಗೆ ಅವು ಕೂಡ ಗೊತ್ತುಪ್ಪ ದೇವನ್ನ ಬೆಂತನ ಅದನ್ನ ಬೆಲ್ಪಾಟಿಗೆ ಆರು ಬಣ್ಣ ಮುರಾನಿ ಪಂಡೆ ಹೆಂಗೆ ಶುಗರ್ ಬತ್ತಿನೇ ಈ ಓಟ್ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಾತನಾಡಿ ಗ್ರಾಮ ಚಲೋ ಕಾರ್ಯಕ್ರಮದಡಿ ಸಂಚಾಲಕ ಹಾಗೂ ಪ್ರವಾಸಿ ಕಾರ್ಯಕರ್ತರ ತಂಡ ಗ್ರಾಮದ ಪ್ರತಿ ಮನೆಗಳಿಗೂ ಭೇಟಿ ನೀಡಿ ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆಗಳ ಮಾಹಿತಿಯನ್ನು ಜನರಿಗೆ ನೀಡಬೇಕು. ಪ್ರಾಮಾಣಿಕತೆ ಹಾಗೂ ನಿಷ್ಠೆಯಿಂದ ಈ ಕಾರ್ಯ ಮಾಡಬೇಕಾಗಿದ್ದು ಮುಂದಿನ ಲೋಕಸಭಾ ಚುನಾವಣೆಯ ಫಲಿತಾಂಶ ಬರುವವರೆಗೆ ಕಾರ್ಯ ನಿರ್ವಹಿಸಬೇಕಾಗುತ್ತದೆ. ಆದ್ದರಿಂದ ವ್ಯವಸ್ಥಿತವಾಗಿ ಈ ಕಾರ್ಯ ಆಗಬೇಕು. ಕೇಂದ್ರದಲ್ಲಿ ಬಿಜೆಪಿ 400ಕ್ಕಿಂತಲೂ ಅಧಿಕ ಸ್ಥಾನವನ್ನು ಗೆಲ್ಲಬೇಕು ಎಂದು ತಿಳಿಸಿದರು. ಅಲ್ಲಿ ಗ್ರಾಮ ಚಲೋ ಅಭಿಯಾನದಲ್ಲಿ ಇರತಕ್ಕಂಥದ್ದು ಇಬ್ಬರ ಪಾತ್ರ, ಒಬ್ಬರು ಸಂಚಾಲಕರು ಮತ್ತು ಪ್ರವಾಸಿ ಕಾರ್ಯಕರ್ತರು. ಸಂಚಾಲಕರು ಯಾರು ಅಂತ ಕೇಳಿದರೆ ಆಯಾ ಶಕ್ತಿ ಕೇಂದ್ರದ ಪ್ರಮುಖರನ್ನ ನಾವು ಸಂಚಾಲಕರನ್ನಂತ ಮಾಡ್ತೀವಿ. ಪಕ್ಕದ ಗ್ರಾಮದಿಂದ ಅಥವಾ ಶಕ್ತಿ ಕೇಂದ್ರದಿಂದ ಒಬ್ಬರನ್ನ ಪ್ರವಾಸಿ ಕಾರ್ಯಕರ್ತರಂತ ನಾವು ಮಾಡ್ತೀವಿ. ಈ ಪ್ರವಾಸಿ ಕಾರ್ಯಕರ್ತರು ಮತ್ತು ಸಂಚಾಲಕರು ಇಬ್ಬರು ಸೇರಿ ಇಡೀ ನಮ್ಮ ಗ್ರಾಮದ ಇರತಕ್ಕಂಥ ಮನೆಗಳನ್ನು ಭೇಟಿ ಮಾಡಿ ಎಲ್ಲ ವಿಚಾರಗಳನ್ನು ನಿಮಗೆ ಈಗಾಗಲೇ ಸಾಹಿತ್ಯಗಳನ್ನು ಕೊಟ್ಟಿದೆ, ಅದನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ಆ ಸಂಚಾಲಕರು ಮತ್ತು ಪ್ರವಾಸಿ ಕಾರ್ಯಕರ್ತರು ಮಾಡಬೇಕಾಗಿದೆ. ಇಲ್ಲಿ ಪ್ರವಾಸಿ ಕಾರ್ಯಕರ್ತರು ಬರುವವರು ಆ ಗ್ರಾಮದ ಪೂರ್ತಿಯವರಿಗೆ ವಿವರ ಗೊತ್ತಿರೋದಿಲ್ಲ. ಸಾಮಾನ್ಯವಾಗಿ ಹತ್ತಿರದ ಗ್ರಾಮ ಆಗಿದೆ ಗೊತ್ತಿರ್ತದೆ, ಆದರೂ ಕೂಡ ಅದೇ ಸಂಚಾಲಕರನ್ನಾಗಿ ಮಾಡಿರೋದ್ರಿಂದ ಅದು ಮತ್ತಷ್ಟು ಸುಲಭವಾಗ್ತದೆ. ಪ್ರವಾಸಿ ಕಾರ್ಯಕರ್ತರು ಬಂದಾಗ ಅವರನ್ನು ನೋಡಿಕೊಳ್ಳತಕ್ಕಂಥ ಜವಾಬ್ದಾರಿ ಕೂಡ ಸಂಚಾಲಕರಿಗೆ ಇದೆ. ಒಂದನೇದಾಗಿ ನಮ್ಮ ಬೂತ್ನಲ್ಲಿರತಕ್ಕಂಥ ಏನು ನಮ್ಮ 12 ಜನರ ಸಮಿತಿ ಏನಿದೆ, ಬೂತ್ ಸಮಿತಿ ಇದೆ, ಆ ಸಮಿತಿಯವರನ್ನು ಸೇರಿಸಿ ಸಭೆ ನಡೆಸಬೇಕು. ಅದರ ಜೊತೆಗೆ ಆ ಬೂತ್ ಸಮಿತಿ ಸಕ್ರಿಯವಾಗಿದೆ ಅಂತೇಳಿ ನೋಡಬೇಕು. ಇಲ್ಲದೇ ಇದ್ರೆ ಅದನ್ನು ಪಟ್ಟಿ ಮಾಡಿ ಕ್ರಿಯಾಶೀಲರನ್ನಾಗಿ ಮಾಡತಕ್ಕಂಥ ಕೆಲಸವನ್ನು ಮಂಡಲಕ್ಕೆ ತಿಳಿಸಬೇಕು. ಅದರ ಜೊತೆಗೆ ಅಲ್ಲಿ ಇರತಕ್ಕಂಥ ಹೊಸ ಮತದಾರರ ಪಟ್ಟಿಗೆ ಸೇರಲಿಕ್ಕಿರತಕ್ಕಂಥವರನ್ನು ಪಟ್ಟಿ ಮಾಡಬೇಕು. ಮತದಾರರ ಪಟ್ಟಿ ಪರಿಷ್ಕರಣೆ ಕೂಡ ಮಾಡಬೇಕು. ಅಲ್ಲಿ ಡಿಲೀಷನ್ ಮಾಡುವಂಥದ್ದು ಅಥವಾ ಸೇರ್ಪಡೆ ಇರುವಂಥದ್ದು ಎಲ್ಲವೂ ಕೂಡ ಅದರಲ್ಲಿ ಸೇರ್ತದೆ. ಆ ಬಳಿಕ
ನಮ್ಮ ವಾಟ್ಸಪ್ ಗ್ರೂಪ್ಗಳಿದೆ, ಈಗಾಗಲೇ ಬೂತ್ನಲ್ಲಿ ವಾಟ್ಸಪ್ ಗ್ರೂಪ್ ಇದ್ದರೆ ಅದು ಸರಿಯಾಗಿರುತ್ತೆ. ಒಂದು ವೇಳೆ ಕ್ರಿಯಾಶೀಲವಾಗಿ ಇಲ್ಲದೇ ಇದ್ದರೆ ಅದನ್ನು ಕ್ರಿಯಾಶೀಲವನ್ನಾಗಿ ಮಾಡುವಂಥ ಜವಾಬ್ದಾರಿ ಇದೆ ಪ್ರವಾಸಿ ಕಾರ್ಯಕರ್ತರಿಗೆ ಮತ್ತು ಸಂಚಾಲಕರಿಗೆ. ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷ ಜಗದೀಶ್ ಆಳ್ವ ಮಾತನಾಡಿದರು. ಮನೋಜ್ ಆಚಾರ್ಯ ನಾಣ್ಯ ಪಿಎಂ ವಿಶ್ವಕರ್ಮ ಯೋಜನೆ ಹಾಗೂ ಗೋಡೆ ಬರಹ ಅಭಿಯಾನದ ಬಗ್ಗೆ ಮಾಹಿತಿ ನೀಡಿದರು. ಪುದು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಗಣೇಶ್ ಸುವರ್ಣ ತುಂಬೆ ಅಧ್ಯಕ್ಷತೆ ವಹಿಸಿದರು. ಬಿಜೆಪಿ ಜಿಲ್ಲಾ ವಕ್ತಾರ ಮೋಹನ್ ರಾಜ್, ಗ್ರಾಮ ಚಲೋ ಅಭಿಯಾನದ ಸಹ ಸಂಚಾಲಕರಾದ ಸುರೇಶ್ ಆಳ್ವ, ಮುರಳೀಧರ ಕೊಣಾಜೆ, ಪಕ್ಷದ ಹಿರಿಯ ಕಾರ್ಯಕರ್ತರಾದ ಭಾಸ್ಕರ ಚೌಟ, ಗಂಗಾಧರ ಪೂಜಾರಿ, ಸೋಮಪ್ಪ ಕೋಟ್ಯಾನ್ ತುಂಬೆ, ಪದ್ಮನಾಭ ಶೆಟ್ಟಿ ಪುಂಚಮೆ, ಲಿಂಗಪ್ಪ ಕುಲಾಲ್, ವೇಣುಗೋಪಾಲ್, ಶಾಂತ ಚೌಟ, ಪ್ರಮುಖರಾದ ಜಗನ್ನಾಥ ಸಾಲ್ಯಾನ್ ತುಂಬೆ, ವಿಠ್ಠಲ ಸಾಲ್ಯಾನ್ ಕಡೆಗೋಳಿ, ಪ್ರವೀಣ್ ಶೆಟ್ಟಿ, ಸುಜೀರ್ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.